ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಘನಘೋರ ಘಟನೆಯಾಗಿದೆ. ಈ ಘಟನೆಯ ಎಕ್ಸ್ಕ್ಲೂಸಿವ್ ವಿಡಿಯೋ, ಘನಘೋರ ಘಟನೆಯ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇದೆ. ಇಡೀ ಬೆಂಗಳೂರಿನಲ್ಲಿ ಎಂದೂ ಕೂಡ ಇಂಥದ್ದೊಂದು ಘಟನೆ ಆಗಿಲ್ಲ. ಆ ಘಟನೆಯ ಘನಘೋರ ಘಟನೆಯ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ? ಅಬ್ಬಬ್ಬಾ, ಇಡೀ ರಾಜ್ಯದ ಜನ ನೋಡಲೇಬೇಕಾದಂತಹ ಸುದ್ದಿ ಇದು. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಒಂದು ಘನಘೋರ ಘಟನೆಯಾಗಿದೆ. ಈ ಘಟನೆ ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲಿ ಆಗೇ ಇಲ್ಲ. ಹಿಂದೆಂದೂ ಕೂಡ ಇಂಥ ಘಟನೆ ಆಗಿಲ್ಲ. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಘಟನೆ ಬೆಂಗಳೂರಿನಲ್ಲಾಗಿದೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ. ಈ ಘನಘೋರ ಘಟನೆಯ ವಿಡಿಯೋ ನಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಏನಾಗ್ಬಿಟ್ಟಿದೆ, ಆ ವಿಡಿಯೋದಲ್ಲಿರೋದು ಏನು? ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಹಾಗಾದ್ರೆ ಆ ಘಟನೆ ಏನು, ಆ ವಿಡಿಯೋದಲ್ಲಿ ಏನೇನಿದೆ? ಹಿಂದೆಂದೂ ಕೂಡ ಬೆಂಗಳೂರಿನಲ್ಲಿ ಇಂಥದ್ದೊಂದು ಘಟನೆ ಆಗಿಲ್ಲ. ಹಾಗಾದ್ರೆ ಯಾವ ಘಟನೆಯದು? ಘನಘೋರ ಆಗಿರುವಂತ ಸಂಗತಿಯಾದ್ರೂ ಏನು? ಅದು ಕೂಡ ಬ್ರ್ಯಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಹಿಂದೆಂದೂ ಕೂಡ ಆಗಿಲ್ಲ ಅಂತಂದ್ರೆ ಯಾವ ವಿಚಾರ ಅದು? ಆ ವಿಡಿಯೋದಲ್ಲಿ ಯಾವ ವಿಚಾರ ಇದೆ ಅನ್ನುವಂತ ಪ್ರಶ್ನೆ ಈಗ ರಾಜ್ಯದ ಜನರಲ್ಲಿ ಕಾಡ್ತಾ ಇದೆಯಲ್ಲ. ಅಂಥದ್ದೊಂದು ಘಟನೆ ಬೆಂಗಳೂರಿನಲ್ಲಿ ಸಂಭವಿಸಿಬಿಟ್ಟಿದೆ. ಆ ಮೂಲಕವಾಗಿ ಆ ವಿಡಿಯೋದಲ್ಲಿ ಏನಿದೆ ಎಲ್ಲವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ. ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಏನಾಗ್ತಿದೆ, ಆ ಘಟನೆಯಾದ್ರೂ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನಾವು ಕೊಡ್ತಾ ಹೋಗ್ತೀವಿ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ 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 ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದ್ರೆ ಏನಿದೆ, ಆ ಘಟನೆ ಯಾವುದು? ಘನಘೋರ ಘಟನೆ ಬೆಂಗಳೂರಿನಲ್ಲಿ ಎಂದೂ ಕೂಡ ಆಗಿಲ್ಲ. ಈಗ ಅಂಥದ್ದೊಂದು ಘಟನೆ ಬೆಂಗಳೂರಿನಲ್ಲಿ ಸಂಭವಿಸ್ಬಿಟ್ಟಿದೆ. ಒಮ್ಮೆಲೆ ಬೆಚ್ಚಿ ಬೀಳ್ತೀವಿ. ಆ ಘಟನೆ ಏನು ಅಂತ ಗೊತ್ತಾಗ್ತಿದ್ದಂತೆ ಅಯ್ಯೋ, ಬೆಂಗಳೂರಿನಲ್ಲಿ ಹಿಂಗಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಜನರಲ್ಲಿ ಕಾಡುತ್ತೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಆ ಘನಘೋರ ಘಟನೆಯಾಗಿದೆಯಲ್ಲ, ಆ ಘಟನೆಯ ವಿಡಿಯೋ ಇದೆ. ಬೆಂಗಳೂರಿನಲ್ಲಿ ನೈತಿಕ ಪೊಲೀಸ್ಗಿರಿ ಬಹಳ ಸದ್ದು ಮಾಡ್ತಿದೆ. ಯುವಕ ಯುವತಿಗೆ ನಡು ರಸ್ತೆಯಲ್ಲೇ ಹಲ್ಲೆ ಮಾಡಲಾಗಿದೆ. ಸ್ಕೂಟರ್ನಲ್ಲಿ ಕೂತಿದ್ದಂತಹ ಯುವಕ ಯುವತಿಯ ಮೇಲೆ ಹಲ್ಲೆಯಾಗಿದೆ.
ಬೆಂಗಳೂರಿನಲ್ಲಿ ನೈತಿಕ ಪೊಲೀಸ್ ಗಿರಿಯ ಸದ್ದು ಜೋರಾಗ್ತಾ ಇದೆ. ಆ ಘನಘೋರ ಘಟನೆ ಯಾವುದು ಗೊತ್ತೇನು? ಯುವಕ ಯುವತಿಗೆ ನಡು ರಸ್ತೆಯಲ್ಲೇ ಹಲ್ಲೆ ಮಾಡಲಾಗಿದೆ. ಸ್ಕೂಟರ್ನಲ್ಲಿ ಕೂತಿದ್ದಂತಹ ಯುವಕ ಯುವತಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಯುವಕ ಯುವತಿಯ ಮೇಲೆ ಅನ್ಯ ಕೋಮಿನ ಹುಡುಗರಿಂದ ಹಲ್ಲೆ ಮಾಡಿರುವಂತದ್ದಿದು. ಈ ಹುಡುಗನ ಜೊತೆ ಯಾಕೆ ಕೂತಿದೀಯಾ ಅನ್ನೋದಾಗಿ ಆಕ್ರೋಶದಿಂದಾಗಿ ಹಲ್ಲೆ ಮಾಡಿದ್ದಾರೆ. ಆ ಹೊತ್ನಲ್ಲಿ ನಾವು ಫ್ರೆಂಡ್ಸು ಮಾತಾಡ್ತಾ ಇದ್ವಿ ಅಂದ್ರೂ ಕೂಡ ಬಿಡದೆ ಬೇರೆ ಕೋಮಿನ ಯುವಕರ ಗುಂಪೊಂದು ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ನಿಮ್ಮನೆ ಫೋನ್ ನಂಬರ್ ಕೊಡು ಅನ್ನೋದಾಗಿ ಗಲಾಟೆ ಮಾಡಿಬಿಟ್ಟಿದ್ದಾರೆ. ನಿಮ್ಮಪ್ಪ ಅಮ್ಮನಿಗೆ ಹೇಳ್ತೀವಿ ಅನ್ನೋದಾಗಿ ಯುವತಿಗೆ ಥಳಿಸಿದ್ದಾರೆ. ನಮ್ಮ ಹುಡುಗಿ ತಂಟೆಗೆ ಬರ್ತೀಯಾ ಅಂತ ಅನ್ಯ ಯುವಕರ ಗುಂಪು ಆ ಯುವಕನ ಮೇಲೆ, ಯುವತಿಯ ಜೊತೆ ಮಾತನಾಡ್ತಿದ್ದಂತಹ ಯುವಕನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಯುವಕ ಯುವತಿ ಇಬ್ಬರಿಗೆ ಕಪಾಳಕ್ಕೂ ಹೊಡೆದಿದ್ದಾರೆ ಈ ಗ್ಯಾಂಗು. ಬೆಂಗಳೂರಿನಲ್ಲಿ ಹಿಂದೆಂದೂ ಕೂಡ ಇಂಥದ್ದೊಂದು ಘಟನೆಯಾಗಿಲ್ಲ. ಯುವಕ ಮತ್ತು ಯುವತಿ ಸ್ಕೂಟರ್ ಮೇಲೆ ಕೂತುಕೊಂಡು ಮಾತನಾಡ್ತಿದ್ರು. ಈ ಹೊತ್ತಿನಲ್ಲಿ ಬೇರೆ ಒಂದು ಕೋಮಿನ ಯುವಕರ ಗುಂಪೊಂದು ಅಲ್ಲಿಗೆ ಬರುತ್ತೆ. ಏನು ಮಾಡ್ತಿದ್ದೀರಾ ಇಲ್ಲಿ ಅನ್ನೋದಾಗಿ ಏಕಾಏಕಿಯಾಗಿ ಆ ಹುಡುಗರ ಗ್ಯಾಂಗ್ ಏನಿದೆಯಲ್ಲ, ಇವರು ಈ ಸ್ಕೂಟರ್ ಮೇಲೆ ಕೂತ್ಕೊಂಡು ಮಾತನಾಡ್ತಿದ್ದಂತಹ ಯುವಕ ಯುವತಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಹುಡುಗನ ಜೊತೆ ಯಾಕೆ ಕೂತಿದ್ದೆ ಅನ್ನೋದಾಗಿ ಈ ಗ್ಯಾಂಗ್ ಆಕ್ರೋಶ ಭರಿತವಾಗಿ ಪ್ರಶ್ನೆ ಮಾಡಿದೆ. ಜೊತೆಯಲ್ಲಿ ಹಲ್ಲೆಗೆ ಮುಂದಾಗಿದ್ದಾರೆ. ಏನ್ ಮಾಡ್ತಾ ಇರೋದು ನೀವು? एक तुम्हारा टीवी अक्सर नहीं है। तुम्हारा अम्मा बाप कैसा जो पैदा करे, तुम्हारा कैसा जो तुम्हारा घर वाले खड़ो भाई, काढ़ो को बात करो, नखाब करो मा तुम्हें वही नकाब करो, काढ़ो मा क्या मा इज्जत है क्या ये ऐसा करे कैसा मा ओए खड़ो मा काढ़ो जी नखाब काढ़ो जी ओए नखाब काढ़ो जी काढ़ो जी नंबर दे जी बारह वही नंबर आवाज जो गलती है वो सहना। दबड़े में रात चला तो पूरा हमको सुनने निंपन देखो पावा कैसा दल्लक बेटी मालूम है? नखाब काढ़ो जी हम गिराना पैदा हो बस देख लो कैसा मन से पहले चाकू ने बोल को जाने में क्या बोले तुम्हें? हाँ हिंदू ने जी नीचे जी तुम्हारा अम्मी अम्मी का नंबर दीजिए। ऐसे गालियाँ देती हैं क्या? ऐसा करे ऐसा उन्हें हमारे घर का फ्रेंड कौन तुम्हारा वो तुम्हारा अम्मा का नंबर दीजिए। तुम्हारा अम्मा का नंबर तो पावा एक दल्लक बड़े थे तुम्हें वैसा कैसा बड़े थे? विचार से पूरे जने देखी यहाँ पावा वैसा दल्लक बड़े थे ना तुम्हें देखो ही मालूम तुम्हें पाओगे वैसा दल्लक बड़े थे कौन से तुम्हें देखो तुम्हारा अम्मा का नहीं बाबा का नंबर दो जमा तुम्हें छोड़ो, तुम्हें कहीं नकाब उठा रही थी मैंने उठाया। अपनी सेफ कहना तुम्हें मैं तुम्हारा मुझे खाली नाम मालूम है, तुम्हारी इंस्टा आईडी मालूम होता है। कहीं तुम्हें तुम्हें छोड़ो, फिर मेरा नाम ही कैसा मालूम? तुम्हें मुसलमान छोकरी को ऐसा घोष नहीं हाँ करते। दुनिया कौन है मुसलमान है उन्हें बात क्यों नहीं कर रहा है? तुम्हें उसे पावा ऊपर कैसा डालने को बैठे थे ना तुम्हें बिना गाली के बात खड़ो करने तुम्हें क्या लगा। बोले तुम्हारे घर में भी जानती हूँ उसे तुम्हारे घर को भी आता है तुम्हारे अम्मा का नहीं बाबा का नंबर दो सामने बोला क्या बात करा जल्द डालेंगे नंबर दो नहीं तो हमें छोड़ दो नंबर दो भाई इवाग ये छपरी का नाम कहीं क्यों नहीं देते सेफ कहाँ सही से सही भाई आप यहाँ सही मस्जिद आंगने जाती है फैसले बोल रहा हूँ सो मस्जिद सदराम को बुला लेता हूँ मस्जिद आंगने बुला ले चले तुम बड़े हैं, इनसे बड़े बात करें। बड़े पेपर मानी पेपर मानी मारो वीडियो इसका हाँ खड़ो जी है हम आए हो जा खड़ो जी क्या कर तुम्हारा घर वाले का नंबर दे
ಏನ್ ಮಾಡ್ತಾ ಇರೋದು ನೀನು? भी अक्सर नहीं है तुम्हारा अम्मा बाप कैसा जब पैदा करे तुमने कैसा जब तुम्हारे घर वाले करो नखाब काढो मा तुम्हें वही नकाब करो काढो मा क्या मा इज्जत थे क्या मा कि ऐसा करे कैसा मा ओए काढो मा काढो जी नखाब काढो जी ओए नखाब काढो जी काढो जी नंबर दे जी बोलो जी नंबर 12 वही नंबर मारो वीडियो इसका हाँ ए हो जा खड़ो जा ए हो जा खड़ो जा क्या कर तुम्हारा घर वाले का नंबर दे ಏನ್ ಮಾಡ್ತಾ ಇರೋದು ನೀನು? खड़े करीम बैग फोन करता बुला रहे उनको करीम बैग क्या मुसल ಮಾತಾಡು ಲೇಟ್ ಆಗಿದೆ ಅಪ್ಪ ಮಾಡೋದು ಎಲ್ಲ ಗೊತ್ತು ಅಂತ ಕಡಿ बच्चा मस्जिद अंगने दल्ले जेंगे इनको ಏ ಮಜ್ಜಿದ್ मस्जिद ए हमारे खड़े करीम बैग फोन करता बुला रहे उनको करीम बैग क्या मुसल ಮಾತಾಡು ಲೇಟ್ ಆಗಿದೆ ಅಪ್ಪ ಮಾಡೋದು ಎಲ್ಲ ಗೊತ್ತು ಅಂತ ಕಡಿ बच्चा मस्जिद अंगने दल्ले जेंगे इनको ಏ ಮಜ್ಜಿದ್ मस्जिद ए हमारे खड़े करीम बैग फोन करता बुला रहे उनको करीम बैग क्या मुसल ಮಾತಾಡು ಲೇಟ್ ನೋಡಿದ್ರಲ್ಲ ವೀಕ್ಷಕರೇ, ಎಂತಹ ಘಟನೆ ಅನ್ನೋದಾಗಿ. ಯುವಕ ಯುವತಿ ಸ್ಕೂಟರ್ ಮೇಲೆ ಕೂತ್ಕೊಂಡು ಮಾತನಾಡುವಂತ ಹೊತ್ನಲ್ಲಿ ಈ ಯುವಕರ ಗ್ಯಾಂಗ್, ಅನ್ಯ ಕೋಮಿನ ಯುವಕರ ಗ್ಯಾಂಗ್ ಒಂದು ದಿಢೀರ್ ಅಂತ ಎಂಟ್ರಿ ಕೊಡುತ್ತೆ. ಅದಾದ ಮೇಲೆ ಪ್ರಶ್ನೆ ಅವ್ಯಾಚ್ಯ ಶಬ್ದಗಳನ್ನ ಬಳಕೆ ಮಾಡ್ತಾ ಅವ್ರನ್ನ ನಿಂದಿಸ್ತಾ ಹಲ್ಲೆ ಮಾಡಲಿದೆ. ಅಂದ್ರೆ ಕೈಯಲ್ಲಿ ಬ್ಯಾಟ್ ನೋಡಿದ್ರಲ್ಲ, ಜೊತೆಯಲ್ಲಿ ಅವರಿಬ್ಬರ ಮೇಲೆ ಹಲ್ಲೆಗೆ ಮುಂದಾಗಿರುವಂತದ್ದು. ಈ ಮೂಲಕ ಪ್ರಶ್ನೆ ಮೂಡ್ತಾ ಇದೆ, ಈ ದೇಶದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದ್ರೆ ಯಾರ ಜೊತೆ ಬೇಕಾದ್ರೂ ಮಾತನಾಡಬಹುದು, ಎಲ್ಲೂ ಬೇಕಾದ್ರೂ ಹೋಗಬಹುದು, ಹೆಂಗ್ ಬೇಕಾದ್ರೂ ಇರಬಹುದು. ಆದ್ರೆ ದಿಢೀರ್ ಅಂತ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾತನಾಡುವಂತ ಹೊತ್ನಲ್ಲಿ ಬಂದು ಈ ರೀತಿಯಾಗಿ ಆಕ್ರೋಶವನ್ನ ಹೊರಗಾಗ್ತಾ ನಿಗಿ ಕೆಂಡುವಾಗಿ ಅವ್ರ ಮುಂದೆ ಹಲ್ಲೆಗೆ ಹೋಗಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಏನೇನು ಘಟನೆ ಅನ್ನೋದಾಗಿ. ಯುವಕ ಯುವತಿ ಮಾತನಾಡ್ತಿದ್ರು, ನೋಡಿ ಆ ಹಲ್ಲೆ ನೋಡಿ, ಕೈಯಲ್ಲಿ ಬ್ಯಾಟ್ ನೋಡಿ, ಅವರ ಆ ಮಾತುಗಳು ನಿಮ್ಗೆ ನಾವು ಕೇಳಿಸೋದಕ್ಕೆ ಆಗಲ್ಲ. ಇಲ್ಲಾಂತಂದ್ರೆ ಆಡಿಯೋನ ನಾವು ಪ್ಲೇ ಮಾಡ್ತಾ ಇದ್ವಿ. ಆ ರೀತಿಯಾದಂತ ಪದಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏನೇನು ಹೆಂಗಿದೆ, ಅಬ್ಬಬ್ಬಬ್ಬಬ್ಬಾ, ಹಾಡು ಹಗಲೇ ಬೆಂಗಳೂರಿನಲ್ಲಿ ಪದ ಬಳಕೆಗಳನ್ನ ಮಾಡ್ತಾ ಈ ರೀತಿಯಾಗಿ ಹಲ್ಲೆ ಮಾಡ್ತಿದ್ದಾರೆ. ಅಪಾಳ ಮೋಕ್ಷ ಕೂಡ ಆಗಿದೆ. ಯುವಕ ಯುವತಿ
ಮಾತನಾಡ್ತಿರುವಂತ ಹೊತ್ತಿನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಯಾರ ಜೊತೆ ಬೇಕಾದ್ರೂ ಮಾತನಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು. ಆದ್ರೆ ನೈತಿಕ ಪೊಲೀಸ್ ಗಿರಿ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಹೆಂಗಿದೆ ಅಟ್ಟಹಾಸ ಅನ್ನೋದು. ಅಬ್ಬಬ್ಬಬ್ಬಬ್ಬಬ್ಬ, ಒಂದು ಕಡೆಯಲ್ಲಿ ಒಬ್ಬ ಫೋನ್ ಮಾಡೋದು, ಮತ್ತೊಂದು ಕಡೆ ನೋಡಿ ತಲ್ ಮೇಲೆ ಪಳ್ ಅಂತ ಹೊಡೆಯೋದಕ್ಕೆ ಮುಂದಾಗಿರೋದು ನೋಡಿ, ಹೊಡೆದಿರೋದು ನೋಡಿ. ಅಬ್ಬಬ್ಬಬ್ಬ, ಸ್ಕೂಟರ್ ಅಲ್ಲಿ ಕುತ್ಕೊಂಡು ಮಾತನಾಡ್ತಿದ್ರು. ಅದೇ ಹೊತ್ನಲ್ಲಿ ಎಂಟ್ರಿ ಕೊಟ್ಟಿದ್ದೀರಿ. ಯಾರು, ಎಲ್ಲಿಂದ ಬಂದಿದ್ದು, ನಮ್ಮ ಹುಡುಗಿ ಜೊತೆ ಮಾತನಾಡ್ತಿರೋದಾ, ಆ ಹುಡುಗ ಯಾರು, ಏನು, ಈ ರೀತಿಯಾದಂತ ಹಲವು ಪ್ರಶ್ನೆ. ಜೊತೆಯಲ್ಲಿ ಏನ್ ಮಾಡ್ತಿದ್ರಿ, ಯಾಕೆ ಈ ಹುಡುಗನ ಜೊತೆ ಕೂತ್ಕೊಂಡಿದ್ಯಾ ಅನ್ನೋದಾಗ ಆಕ್ರೋಶ ಬೇರೆ. ನಾವು ಫ್ರೆಂಡ್ಸು ಮಾತನಾಡ್ತಿದ್ವಿ ಅಂದ್ರೂ ಕೂಡ ಈ ಗ್ಯಾಂಗ್ ಬಿಟ್ಟಿಲ್ಲ. ಇವತ್ತು ಹೇಳ್ತಾಳೆ ನಾವು ಫ್ರೆಂಡ್ಸು ಮಾತನಾಡ್ತಿದ್ದೀವಿ, ಆದ್ರೂ ಕೂಡ ಕೇಳಿಲ್ಲ. खड़ रहा करीम बैग फोन करता बुला रहे उनको करीम बैग क्या मुसल ಮಚ್ಚಾ ಮಜಿದ್ ಹಂಗನೆ ಅಲ್ಲೇ ಜಿಂಗೆ ಮಜಿದ್ हमारे खड़ रहा करीम बैग फोन करता बुला रहे उनको करीम बैग क्या मुसल ಮಚ್ಚಾ ಮಜಿದ್ ಹಂಗನೆ ಅಲ್ಲೇ ಜಿಂಗೆ हमारे खड़ रहा करीम बैग फोन करता बुला रहे उनको करीम बैग क्या मुसल ಮಚ್ಚಾ ಮಜಿದ್ ಹಂಗನೆ ಅಲ್ಲೇ ಜಿಂಗೆ हमारे खड़ रहा करीम बैग फोन करता बुला रहे उनको करीम बैग क्या मुसल ಮಚ್ಚಾ ಮಜಿದ್ ಹಂಗನೆ ಅಲ್ಲೇ ಜಿಂಗೆ हमारे खड़ रहा करीम बैग फोन करता बुला रहे उनको करीम बैग क्या मुसल ಇದೀವಿ ನಾವು ಏಕಾಏಕಿಯಾಗಿ ಎಂಟ್ರಿ ಕೊಟ್ಟು ಯುವಕ ಯುವತಿಗೆ ಪ್ರಶ್ನೆ ಮೇಲ್ ಪ್ರಶ್ನೆ. ನಮ್ಮ ಹುಡುಗಿ ಜೊತೆ ಮಾತನಾಡ್ತಿದ್ಯಾ, ನಮ್ಮ ಹುಡುಗಿಯ ತಂಟೆಗೆ ಬರ್ತೀಯಾ ಅನ್ನೋದಾಗಿ ಈ ಯುವಕರ ಗುಂಪು ನೇರವಾಗಿ ಹಲ್ಲೆ ಮಾಡಿದೆ. ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡು ಬರ್ತೀಯನೋ ತಂಟೆಗೆ ಅನ್ನೋದಾಗಿ ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡು ಫೀಲ್ಡಲ್ಲಿ ಆಟ ಆಡಬೇಕಾಗಿರೋದು ವಯಸ್ಸು ಅನ್ನೋ ರೀತಿಯ ಕಾಣಿಸ್ತಿದೆ. ಆದ್ರೆ ಹಂಗಲ್ಲ, ಈಗ ಕಾನೂನನ್ನ ಕೈ ತಗೊಂಡು ಈ ರೀತಿಯಾಗಿ ಹಾಡು ಹಗಲೇ ಹಲ್ಲೆ ಮಾಡಿರೋದು ಬೆಂಗಳೂರಲ್ಲಾಗಿರುವಂತ ಘಟನೆ ಇದು. ಆ ಹುಡುಗಿ, ಆ ಯುವತಿ ಯಾರಿದ್ದಾರಲ್ಲ ಹೇಳ್ತಿದ್ದಾರೆ, ನಾವಿಬ್ರು ಫ್ರೆಂಡ್ಸು ಕೂತ್ಕೊಂಡು ಮಾತನಾಡ್ತಿದ್ದೀವಿ ಅಂದ್ರೂ ಕೂಡ ನಿಮ್ಮ ಅಪ್ಪ ಅಮ್ಮನ ನಂಬರ್ ಕೊಡಿ, ಎಲ್ಲಿ ಏನು ಇವ್ರ ಜೊತೆ ಮಾತಾಡ್ತಿದೀಯಾ, ತಂಟೆಗೆ ಬರಬಾರ್ದು ಅನ್ನುವಂತ ವಾರ್ನಿಂಗು. ಅಷ್ಟೇ ಅಲ್ಲ, ಹಲ್ಲೆ, ಆತನ ಮೇಲೆ ಬ್ಯಾಟ್ ಬೀಸೋದೇನು, ಹೊಡೆಯೋದೇನು. ಆ ಯುವತಿ ಹೇಳ್ತಿದ್ದಾಳೆ ನಾವು ಫ್ರೆಂಡ್ಸ್ ಅಂತ. ಆದ್ರೂ ಕೂಡ ಕೇಳದೆ ಈ ರೀತಿಯಾಗಿ ಬೇರೆ ಕೋಮಿನ ಗುಂಪೊಂದು ಹಲ್ಲೆ ಮಾಡಿರುವಂತ ಘಟನೆ ಆಗಿದೆ. ಹಾಡು ಹಗಲೇ
ಬೆಂಗಳೂರಲ್ಲಾಗಿರುವಂತ ಘಟನೆ ಇದು ಬೆಚ್ಚಿ ಬೀಳಿಸುತ್ತೆ. ಈ ರೀತಿಯಾಗಿ ಯಾರ ಭಯವೂ ಇಲ್ಲದೆ ಹೇಳೋರಿಲ್ಲ ಕೇಳೋರಿಲ್ಲ ನಮ್ದೇ ಸಾಮ್ರಾಜ್ಯ ಅನ್ನುವಂತ ಮನಸ್ಥಿತಿಯಲ್ಲಿ ಈ ಯುವಕರ ಗುಂಪು ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ, ಬ್ಯಾಟ್ ಹಿಟ್ಕೊಳ್ಳೋದಕ್ಕೆ, ಹೊಡೆಯೋದಕ್ಕೂ ಮುಂದಾಗ್ತಾರಂತಂದ್ರೆ ಹಿಂಗೆ ಬಿಟ್ರೆ ಆಗುತ್ತಾ? ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಆಗಿಲ್ಲ ಅಂದ್ರೆ ಮುಂದೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಯಾರ ಭಯವೂ ಇಲ್ಲ, ಪೊಲೀಸರಿಗೂ ಹೆದರಲ್ಲ, ಯಾರಿಗೂ ಹೆದರಲ್ಲ ಅನ್ನುವಂತ ಮನಸ್ಥಿತಿ, ಅವರ ಆ ಬಾಡಿ ಲ್ಯಾಂಗ್ವೇಜ್ಗಳು, ಹಲ್ಲೆ ಮಾಡುವಂತ ಧೈರ್ಯ ನೋಡ್ತಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರಿಗೂ ಕೂಡ ಕೇರ್ ಮಾಡಲ್ಲ ಅನ್ನುವಂತ ಯುವತಿಗೂ ಕೂಡ ಕಪಾಳ ಮೋಕ್ಷ ಮಾಡಿದ್ದಾರೆ. ಫಟ್ ಅಂತ ಹೊಡೆದಿರೋದು. ಯುವತಿ ಹೇಳ್ತಿದ್ದಾಳೆ, ಫ್ರೆಂಡ್ಸು ಮಾತಾಡ್ತಿದ್ದೀವಿ ರೋಡ್ ಸೈಡಲ್ಲಿ, ಎಲ್ಲೋ ಅಲ್ಲ ರೋಡ್ ಸೈಡಲ್ಲಿ ಅದು. ಆದರೂ ಕೂಡ ಗಾಡಿಯಿಂದ ಅವರನ್ನ ಆಚೆ ಇಳಿಸ್ಬಿಟ್ಟು ಸೈಡಿಗೆ ಕರ್ಕೊಂಡು ಹೋಗಿ ಏಕಾಏಕಿಯಾಗಿ ಬಾಯಿಗೆ ಬಂದಾಗೆ ಬೈದು ಪ್ರಶ್ನೆ ಮೇಲೂ ಪ್ರಶ್ನೆ ಕೇಳಿ ನೈತಿಕ ಪೊಲೀಸ್ ಗಿರಿ ಇದು. ಯಾರಿಗೂ ಭಯ ಇಲ್ಲುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಪುಂಡಾಟ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅಂದ್ರೆ ನಮ್ಗೆ ಯಾರ ಭಯವೂ ಇಲ್ಲವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ವರ್ತಿಸಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಅಜಯ್, ಆ ವಿಡಿಯೋ, ಆ ದೃಶ್ಯ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯುವಕರ ಪುಂಡಾಟ ಹೆಂಗಿದೆ ಅಂತ. ಎಲ್ಲ ಆಗಿದ್ದು, ಏನಿದು ಘಟನೆ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಅಖಿಲೇಶ್, ಅಂದರೆ ಈ ಒಂದು ಪೊಲೀಸ್ ನೈತಿಕ ಗಿರಿ ಪ್ರಕರಣ ಕೂಡ ಎಚ್ಚೆತ್ತಾಗಿ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ನಾವು. ಕಳೆದ ಒಂದು 8 ತಿಂಗಳು 10 ತಿಂಗಳು ಅಥವಾ ಒಂದು ವರ್ಷದ ಹಿಂದೆ ನೋಡೋದಾದರೆ ಈ ಒಂದು ಪ್ರಕರಣಗಳು ಕೂಡ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಅದಕ್ಕಿಂತ ಹೆಚ್ಚಾಗಿ ದಕ್ಷಿಣ ಕನ್ನಡ ಸೇರಿದಂತೆ ಹಾವೇರಿಯಲ್ಲಿ ಆಗಿರ್ಬೋದು, ಮಂಗಳೂರಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಪೊಲೀಸ್ ನೈತಿಕ ಗಿರಿಯನ್ನು ನಡೆಸುವಂಥ ಗ್ಯಾಂಗ್ ಕೂಡ ಸಾಕಷ್ಟು ಆಕ್ಟಿವ್ ಆಗಿತ್ತು. ಇದರ ಬೆನ್ನಲ್ಲೇ ಬೆಂಗಳೂರಲ್ಲೂ ಕೂಡ ಈಗ ಕಳೆದ 3 ದಿನಗಳ ಹಿಂದೆ ಮತ್ತೆ ಒಂದು ಪೊಲೀಸ್ ನೈತಿಕ ಗಿರಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಒಂದು ಪ್ರಕರಣ ಆಗಿರುವಂಥದ್ದು ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಒಂದು ಪಾರ್ಕ್ ಮುಂಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ಅಂದ್ರೆ ಅಲ್ಲಿ ಒಂದೇ ಕ್ಲಾಸ್ಮೇಟ್ಗಳು, ಅವರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಯುವಕ ಹಾಗೂ ಯುವತಿ ತಮ್ಮ ಬೈಕ್ ಮೇಲೆ ಅಂದ್ರೆ ಸ್ಕೂಟರ್ನಲ್ಲಿ ಕೂತ್ಕೊಂಡು ಮಾತನಾಡ್ತಾ ಕೂತಿರ್ತಾರೆ. ಈ ವೇಳೆ ಅಲ್ಲಿಗೆ ಬಂದಂತ ಅನ್ಯಕೋಮಿನ ಕೆಲವೊಂದಷ್ಟು ಯುವಕರು ಪುಂಡಾಟವನ್ನ ಮಾಡಿರುವಂಥದ್ದು. ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಯುವತಿಗೆ ಹಾಗೂ ಯುವಕನಿಗೆ ಹಲ್ಲೆಯನ್ನ ಮಾಡಿ ಅವಾಚ್ಯ ಶಬ್ದಗಳಿಂದ ಕೂಡ ಸಾಕಷ್ಟು ನಿಂದನೆಯನ್ನ ಮಾಡಿರುವಂಥದ್ದು. ಯಾವಾಗ ಯುವತಿ ಅಲ್ಲಿ ಕೂತು ಪಾರ್ಕ್ನಲ್ಲಿ ತಮ್ಮ ಗೆಳೆಯನ ಜೊತೆ ಮಾತಾಡ್ತಾ ಇರ್ತಾರೆ, ಆ ಒಂದು ಸಂದರ್ಭದಲ್ಲಿ ಇವರು ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊತಾರೆ. ಫೋನ್ ಅನ್ನ ಮಾಡಿ ಕೆಲವೊಂದಷ್ಟು ಅವರ ಸ್ನೇಹಿತರನ್ನು ಕೂಡ ಘಟನಾ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ. ನಂತರ ಅಲ್ಲಿ ವಿಡಿಯೋವನ್ನು ಕೂಡ ಮಾಡ್ತಾರೆ. ವಿಡಿಯೋವನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯುವತಿಗೆ ಮೊದಲನೇ ಹೋಗಿ ಯುವತಿಗೆ ಅವಾಚ್ಯ ಶಬ್ದಗಳು ಬೈತಾರೆ. ನಂತರ ಆಕೆ ಧರಿಸಿದಂತ ಡುಬಟೆ ಏನಿದೆ ಅದನ್ನ ಕಿತ್ತು ಆಕೆಯ ಕೆನ್ನೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲೇ ಇದ್ದಂತ ಯುವಕನ ಮೇಲೆ ಕೂಡ ಸಾಕಷ್ಟು ಹಲ್ಲೆಯನ್ನು ಅಲ್ಲಿರುವಂತ ಯುವಕರ ತಂಡ ಕೂಡ ಮಾಡುತ್ತೆ. ಆತನಿಗೂ ಕೂಡ ಮಕ್ಕದ ಮೇಲೆ ಹೊಡೆಯುವಂಥದ್ದು, ತಲೆಗೆ ಹೊಡೆಯುವಂಥದ್ದು, ಅದ್ರ ಜೊತೆಗೆ ಬ್ಯಾಟ್ ಅನ್ನು ಕೂಡ ಎತ್ಕೊಂಡ್ ಬಂದಿರ್ತಾರೆ. ಅದರಲ್ಲೂ ಕೂಡ ಹಲ್ಲೆಗೆ ಕೂಡ ಮುಂದಾಗಿರ್ತಾರೆ. ಹೀಗಾಗಿ ಅಲ್ಲಿದ್ದಂತ ಯುವತಿ ಕೂಡ ಸಾಕಷ್ಟು ಭಯಭೀತಳಾಗ್ತಾಳೆ. ಮೊದಲಿಗೆ ಆಕೆಯು ಕೂಡ ಮಾತನ್ನ ಹೇಳ್ತಾಳೆ, ನಾನು ನನ್ನ ಸ್ನೇಹಿತರ ಜೊತೆ ಕೂತಿದ್ದೀನಿ, ನಿಮಗೇನಾಗುತ್ತೆ ಕಷ್ಟ ಅಂತ ಹೇಳಿ ಅವಳು ಕೂಡ ಮಾತಾಡ್ತಾಳೆ. ಆದ್ರೆ ಆ ಒಂದು ತಂಡದಲ್ಲಿ ಇದ್ದಂತ ಕೆಲವೊಂದಷ್ಟು ಏನು ಪುಂಡ್ರೆ ಏನಿದ್ರು ಅವರು ನಿಮ್ಮ ತಂದೆ ತಾಯಿಯ ನಂಬರ್ ಅನ್ನು ಕೂಡ ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ. ಆಗ ಯುವತಿ ಕೂಡ ಹೇಳ್ತಾಳೆ, ನಾನು ನನ್ನ ಸ್ನೇಹಿತರ ಜೊತೆ ಕೂತಿದ್ರೆ, ನನ್ನ ಕ್ಲಾಸ್ಮೇಟ್ ಜೊತೆ ಕೂತಿದ್ದೀನಿ, ನಾನು ಯಾಕೆ ನಮ್ಮ ತಂದೆ ತಾಯಿಯ ನಂಬರ್ ಅನ್ನು ಕೊಡಬೇಕು ಅಂತ ಹೇಳ್ತಾಳೆ. ಹೀಗಾಗಿ ಅಲ್ಲಿದ್ದಂತ ಅಷ್ಟು ಜನರು ಕೂಡ ಸಾಕಷ್ಟು ಕೋಪಗೊಳ್ತಾರೆ. ಹೀಗಾಗಿ ಯುವತಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಜೊತೆಗೆ ಯುವಕ ಅಲ್ಲೇ ನಿಂತಿದ್ದ ಸಂದರ್ಭದಲ್ಲೂ ಕೂಡ ಆತನ ಗ್ರಿಲ್ಗೆ ಒರೆಸಿ ಆತನಿಗೂ ಕೂಡ ಹೊಡೆಯುವಂತ ಕೆಲಸವನ್ನ ಮಾಡ್ತಾರೆ. ಯಾವಾಗ ಈ ಒಂದು ವಿಡಿಯೋವನ್ನ ಅಲ್ಲೇ ಅದೇ ತಂಡದಲ್ಲಿ ಇರುವಂತಹ ಯುವಕ ಒಬ್ಬ ವಿಡಿಯೋವನ್ನ ಮಾಡ್ತಾ ಇರ್ತಾನೆ. ನಂತರ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಕೂಡ ಮಾಡ್ತಾನೆ. ಅದು ಈ ಒಂದು ಘಟನೆ ನಡೆದು ಆಲ್ಮೋಸ್ಟ್ 3 ದಿನ ಆಗಿದೆ. ನಂತರ ಈ ಒಂದು ವಿಡಿಯೋ ವೈರಲ್ ಆದಂತ ಸಂದರ್ಭದಲ್ಲಿ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೆ, ನಂತರ ಈ ಒಂದು ವಿಡಿಯೋವನ್ನ ಪೊಲೀಸ್ನವರಿಗೆ ಅಂದ್ರೆ BCP ಗ್ರೂಪ್ಗೆ ಟ್ಯಾಗ್ ಮಾಡಿ ಪೊಲೀಸ್ನವರಿಗೆ ಈ ಒಂದು ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಸೇಫ್ಟಿ ಇದೆ ಅಂತೇಳಿ ಆಗ್ರಹವನ್ನ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಇಂಥ ಯುವಕರನ್ನ ಅರೆಸ್ಟ್ ಮಾಡಿ ಕೇಸನ್ನ ದಾಖಲು ಮಾಡಿ ಅಂತೇಳಿ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣಗಳು ಕೂಡ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನ ಇಟ್ಕೊಂಡು ಎಲ್ಲಿ ಇನ್ಸಿಡೆಂಟ್ ನಡೆದಿದೆ ಅಂತೇಳಿ ಸಂಪರ್ಕ ಮಾಡ್ತೀವಿ. ಎಸ್ ಅಜಯ್.